ರಾಯಚೂರು ಉತ್ಸವ ಅಂದ್ರೆ ಏನು? ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ರಾಯಚೂರು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಾರಣ ರಾಯಚೂರು ಉತ್ಸವ ನೋಡೋಕೆ ಎರಡು ಕಣ್ಣಿಗೂ ಒಂದು ಹಬ್ಬ ಆಗಿತ್ತು. ಯಾಕಂದ್ರೆ ಎಲ್ಲಂದ್ರಲ್ಲಿ ಮಿಂಚುತ್ತಿದ್ದ ಲೈಟ್ಗಳು, ಎಲ್ಲಂದ್ರಲ್ಲಿ ಅದ್ದೂರಿಯಾಗಿರೋ ಅಲಂಕಾರ, ಎಲ್ಲಂದ್ರಲ್ಲಿ ಬ್ಯಾನರ್ಗಳು, ತುಂಬಾ ಅದ್ದೂರಿಯಾಗಿರೋ ಅತ್ಯದ್ಭುತ ಕಾರ್ಯಕ್ರಮಗಳು. ಹಾಗೆ ಇದನ್ನೆಲ್ಲ ಒಂದು ವಿಡಿಯೋ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ತೋರಿಸಿರೋ ಒಂದು ಸೋಷಿಯಲ್ ಮೀಡಿಯಾ ಟೀಮು. ಹಾಗೆ ಇದನ್ನೆಲ್ಲ ನೋಡೋಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಊರುಗಳಿಂದ ಬಂದಂತ ಜನಗಳು. ಸೂಪರ್ ಅಲ್ವಾ? ನಮ್ಮ ರಾಯಚೂರು ನಮ್ಮ ಹೆಮ್ಮೆ. ಆದ್ರೆ ನಮ್ ರಾಯಚೂರು ಟು ಹೈದರಾಬಾದ್ ಹೋಗೋ ರೋಡ್ ಅಲ್ಲಿ ಅದೆಷ್ಟೋ ಸಲ ಆಕ್ಸಿಡೆಂಟ್ ಗಳಾಗಿದಾವೆ. ರೋಡ್ ಸರಿ ಆಯ್ತಾ? ಇಲ್ಲ. ಆಕ್ಸಿಡೆಂಟ್ ಗಳು ಆಗುತ್ತೆ ಅಂತ ಗೊತ್ತಿದ್ರು ಈ ಕಡೆ ಸರಿಯಾದ ಲೈಟ್ ವ್ಯವಸ್ಥೆ ಇದೆಯಾ? ಅದನ್ನೂ ಇಲ್ಲ. ಅದು ಬಿಡಿ, ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಪೇಂಟ್ ಮಾಡಿಸಿದಾರ? ಅದನ್ನೂ ಇಲ್ಲ. ಬಡವರು ಬೀದಿಲಿ ಬಿದ್ದು ಅಳ್ತಾ ಇದಾರೆ, ಅವ್ರಿಗೆಲ್ಲ ಬೇಗ ಮನೆ ಕಟ್ಸ್ಕೊಡ್ತಾ ಇದಾರ? ಅದನ್ನೂ ಇಲ್ಲ. ಸರಿಯಾದ ರೋಡಿನ ವ್ಯವಸ್ಥೆ ಅದು ಕೂಡ ಇಲ್ಲ. ಹೇಳ್ತಾ ಹೋದ್ರೆ ಇನ್ನೂ ಸಿಕ್ಕಾಪಟ್ಟೆ ಇದಾವೆ. ಆದ್ರೂ ಕೂಡ ಇನ್ನೂ ನಮ್ ಜನಗಳಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಹೇಳ್ಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಹಳ್ಳಿ ಯಾವ ಊರ್ ಕಡೆ ನೋಡಿದ್ರು ಕೂಡ ಒಂದು ಕೂಡ ಸರಿಯಾದ ಡೆವಲಪ್ಮೆಂಟ್ಸ್ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ನೀವುಗಳು ಎಲ್ಲಿವರೆಗೂ ಇದೆಲ್ಲ ನಮ್ಗೆ ಆಗ್ಬೇಕು ಅಂತಿರೋ ಅಲ್ಲಿವರೆಗೂ ಏನು ಚೇಂಜ್ ಆಗಲ್ಲ. ಇದು ಕಂಡ್ರೆ ನಮ್ಮ ಉತ್ತರ ಕರ್ನಾಟಕ ಜನಗಳ ನಿಜವಾದ ಉತ್ಸವ. ಈ ಉತ್ಸವಕ್ಕೆ ನೀವೇನು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರಲ್ವಾ, ಇದೇ ತರ ಒಂದೇ ಒಂದ್ಸಲ ನೀವೆಲ್ಲರೂ ನಿಮ್ ಊರ್ ಡೆವಲಪ್ಮೆಂಟ್ ಗೋಸ್ಕರ ಇದೇ ತರ ಒಂದಾಗಿ ಗುಂಪಲ್ಲಿ ಬಂದ್ ನೋಡಿ. ಅವಾಗ ಡೆವಲಪ್ಮೆಂಟ್ ಹೆಂಗ್ ಶುರು ಆಗಲ್ವಾ ನಾನು ನೋಡ್ತೀನಿ. ನೀವು ಎಲ್ಲಿವರೆಗೂ ಬದಲಾಗಲ್ವೋ ಅಲ್ಲಿವರೆಗೂ ಬದಲಾವಣೆ ಅನ್ನೋದು ಶುರು ಆಗಲ್ಲ. ಇಂತ 100 ಉತ್ಸವ ಬರುತ್ತೆ ಹೋಗುತ್ತೆ, ಆದ್ರೆ ಡೆವಲಪ್ಮೆಂಟ್ ಮಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿರೋ ಹಳ್ಳಿಗಳಲ್ಲಿ ಊರುಗಳಲ್ಲಿ ಮಾತ್ರ ಏನು ಇರಲ್ಲ. ರೈಸ್ ಯುವರ್ ವಾಯ್ಸ್ ಅಂಡ್ ಚೇಂಜ್ ಯುವರ್ ಸಿಟಿ. ಜೈ ಹಿಂದ್.